10 ಎಕರೆ 11 ಎಕರೆ ಐತ್ರಿ ದಾಳಂಬ್ರಿ. ನೀವು 4 ಎಕರೆ ಅಂದ್ರಲ್ಲ, ಇದು 7 ಎಕರೆ ದಾಳಂಬ್ರಿ ಐತ್ರಿ. ಇನ್ನು 5 ಎಕರೆ ಅಲ್ಲಿ ಐತ್ರಿ. ಬೇರೆ ಕಡೆ ಇದೆ. ಟೋಟಲ್ ನಿಮ್ದು ಎಷ್ಟು ಎಕರೆ ಜಮೀನಿದೆ? 40 ಎಕರೆ ರೀ. ಸಾವುಕಾರ ಮಂದಿಪ ನೀವು. ಇಲ್ರಿ, ಇದ್ರೊಳಗೆ ದಾಳಂಬ್ರಿಯಾಗ ದುಡ್ದು ಮಾಡಿದ್ದೆ. ಓಕೆ. ಅಂದರೆ ದಾಳಿಂಬೆಗೆ ಖರ್ಚು ವೆಚ್ಚಗಳೆಲ್ಲ ಹೇಗೆ? ಖರ್ಚು ಐತ್ರಿ. ಎಷ್ಟು ಅಂದರೆ 40 ಎಕರೆಗೆ ಏನೇನು ಹಾಕಿದ್ದೀರಾ ನೀವು? ಕಬ್ಬು ಐತ್ರಿ, ದಾಳಂಬ್ರಿ ಐತ್ರಿ, ಪೀರು ಐತ್ರಿ, ಪಪ್ಪಳಿ ಐತಿ, ಮತ್ತು ಕರ್ಬೂಜ, ಕಲ್ಲಂಗಡಿ, ಮೆಣಸಿನ್ಕಾಯಿ, ಟಮಾಟಿ ಎಲ್ಲ ಬೆಳೀತುಂಟು. ಇವಾಗ ನಾವು ಕೇಳಬೇಕು ನೀವೇನು ಬೆಳೆದಿಲ್ಲ ಅಂತ. ಎಲ್ಲನೂ ಬೆಳೆದಿದ್ದೀರಾ? ಬೆಳೆದಿವಲ್ರಿ. ಎಲ್ಲನೂ ಬೆಳಿತಾರೆ ಅಂದರೆ ವರ್ಷದ 365 ದಿನ ನಿಮ್ಮ ಕೆಲಸ? ಹಾಂ, ಕೆಲಸ. ಓಕೆ, ಬನ್ನಿ ತೋಟ ನೋಡೋಣ. ದಾಳಿಂಬೆ ಒಳಗೆ ಬರ್ರಿ, ಅಲ್ಲಿ ಮುಂದೆ ಹತ್ತಾರೆ ನೋಡ್ರಿ. ಹಂಗೆ ಏನು ಮಾಡ್ತಾ ಇದ್ದಾರೆ? ಕಟಾವು ಮಾಡ್ತಾರೆ. ದಾಳಿಂಬೆ ಇವಾಗ ಬಿಡಿಸೋದಾ ಸೀಸನ್? ಚಾಲು ಐತ್ರಿ. ಓಕೆ. ಅಂದರೆ ಎಷ್ಟು ದಿನಕ್ಕೊಂದ್ಸತಿ ದಾಳಿಂಬೆ ಬಿಡಿಸ್ಬೇಕು? ಒಂದೇ ಟೈಮಾ ಅಥವಾ ಮತ್ತೆ ಬಿಟ್ಟು ಬಿಡಿಸ್ಬೇಕಾ? ವರ್ಷಕ್ಕೊಮ್ಮೆ ಬೆಳಿತೀವಿ ರೀ ನಾವು. ಓಕೆ. ಯಾವಾಗ, ಯಾವ ಟೈಮಲ್ಲಿ? ಅಂದರೆ ಆಗಸ್ಟ್ ಜುಲೈ ಈ ಟೈಮಲ್ಲ? ಈ ಟೈಮ್ ಬರ್ತದೆ ರೀ. ದರ ಇದು ಟೈಮ್ಗೆ ತಗೋತೀವಿ ರೀ ಮಾಲ. ರೇಟ್ ಇರ್ತಿತ್ತು ವಾಸರ 162 ರೂಪಾಯಿ ಕೆಜಿ ಕೊಟ್ಟಿದ್ದೀವಿ ರೀ. ಕೆಜಿಗೆ ರೀ. ದಾಳಿಂಬೆನೆ 162 ರೂಪಾಯಿ ಕೆಜಿ ಕೊಟ್ಟಿದ್ದೀವಿ ರೀ. 1,73,00,000 ರೂಪಾಯಿ ಆಗಿತ್ತು ವಾಸರ ದಾಳಿಂಬೆಯಿಂದ. ಹ್ಞೂ. ಓಕೆ, 6 ಎಕರೆಲಿ. ಹ್ಞೂ.